ಹಾಗೆ ವ್ಲಾಗ್ಸ್ ಎಲ್ಲರೂ ಇದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸ್ನ್ಯಾಕ್ಸ್ನೆಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಬ್ಲಾಗು, ಶಾಪಿಂಗ್ ಬ್ಲಾಗ್ ಎಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದ್ರಿಂದ ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ತಿಂಡಿಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಾಮೂಲಿ ಚಕ್ಲಿ, ನಿಪ್ಪಟ್ಟು, ಮತ್ತು ಕರ್ಜಿಕಾಯಿ, ಕೋಡ್ಬಳೆ, ಮತ್ತು ಈ ಥರ ಒಂದು 4-5 ತಿನಿಸುಗಳನ್ನ ಮಾಡೋಣ ದೇವರಿಗೆ ನೈವೇದ್ಯ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ರ್ಯಾಂಡಮ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂರ್ತಿ ಕ್ಲಿಪ್ಪಿಂಗ್ ನಾನು ಶೇರ್ ಮಾಡ್ತೀನಿ ಅಂತ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬ ಕೆಲಸಗಳಿದೆ. ನಾನು ಡ್ಯೂಟಿಗೆ ಹೋಗೋದ್ರಿಂದ ನಂಗೆ ಟೈಮ್ ಸಿಗ್ತಾ ಇಲ್ಲ. ರ್ಯಾಂಡಮ್ ಆಗಿ ತೋರಿಸ್ತೀನಿ. ನಾನು ಮಾಡ್ತಾ ಇರೋದು ಬಂದು ಅನ್ಕೋಬೋದು, ಸ್ವಲ್ಪ ಬರೋರಿಗೆಲ್ಲ ಕೊಡಬೇಕಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕೆಲ್ಲ ಪರ್ಚೇಸಿಂಗು, ಶಾಪಿಂಗ್ ಎಲ್ಲ ಆಗಿದೆ. ಇನ್ನು ಹಬ್ಬದ ದಿನ ಮಾತ್ರ ಸ್ವಲ್ಪ ದೇವರಿಗೆ ಹಾರ, ಹೂವು ಅದು ಇದೆಲ್ಲ ತರಬೇಕು. ಇಷ್ಟು ಇದೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿನ ಹೇಗೆ ಆಚರಿಸ್ತೀವಿ, ಹಾಗೆ ಹೇಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡೆ, ಹೇಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಎಲ್ಲನೂ ಒಂದೊಂದು ಬೈ ಒಂದು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಆಯಿತಾ. ಇನ್ನು ಆಗ್ಲೇ ಹೇಳ್ದಂಗೆ ಇದು ಚಕ್ಲಿ, ನಿಪ್ಪಟ್ಟು ಅದನ್ನೆಲ್ಲ ಮಾಡೋದಕ್ಕೆ ಐಟಮ್ಸ್ ಬೇಕಲ್ಲ, ಹಾಗಾಗಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಮಾಮೂಲಿಯಾಗಿ ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಲೀಸ್ಟ್ ಮಾಡ್ಕೊಂಡೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೇನೆ ಬರ್ತಾ ಸ್ವಲ್ಪ ದೀಪದ ಎಣ್ಣೆ ಅದನ್ನೆಲ್ಲ ತಂದೆ. ಟೀ ಪುಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮಾಮೂಲಿಯಾಗಿ ಇಲ್ಲಿ ತಿಂಡಿನೆಲ್ಲ ಕರೀಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು 2 ಲೀಟರ್ಸ್ ಎಣ್ಣೆ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದು, ಅಂದರೆ ನಾನು 3 kg ಅಷ್ಟು ಇಲ್ಲಿ ಮಾಡ್ತಾ ಇರೋಂಥದ್ದು. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಸೇರಿ 3 kg ಅಷ್ಟು ಮಾಡ್ತಾ ಇರೋಂಥದ್ದು. ಯಾಕಂದರೆ ಜನ ಜಾಸ್ತಿ ಬರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು. ಈಗ ಅದಕ್ಕಾಗಿ ಮಾಮೂಲಿಯಾಗಿ ಎಣ್ಣೆ ಇದನ್ನೆಲ್ಲ ತಂದೆ. ಇದ್ರ ಜೊತೆಗೆ ಕಡಲೆ ಬೀಜ, ಹುರ್ಗಡ್ಲೆ, ಕಡಲೆ ಬೇಳೆ, ಒಬ್ಬಟ್ಟು ಮಾಡಲಿಕ್ಕೆ ಮೈದಾ, ಇದನ್ನೆಲ್ಲನೂ ಇಲ್ಲೇ ಹತ್ರದಲ್ಲೇ ಶಾಪ್ಗೆ ಹೋಗಿ ತಂದೆ. ಯಾಕಂದರೆ ಎಲ್ಲ ಕಡೆ ಎಲ್ಲಿ ನೋಡಿದ್ರು ತುಂಬ ರಶ್ ಇತ್ತು. ಹಾಗಾಗ್ಬಿಟ್ಟು ಇಲ್ಲೇ ಹತ್ರದಲ್ಲೇ ನಮ್ಮ ಮನೆ ಹತ್ರನೇ ಶಾಪ್ಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ. ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಅಷ್ಟು ಅಳತೆಯಲ್ಲೇ ತಂದಿರೋ ಅಂಥದ್ದು. ಅದು ಅಲ್ಲದೆ ಡಿಪೋ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಊರಿಂದ ತರ್ತೀವಲ್ವ ನಾವು ದೋಸೆ ಇಡ್ಲಿಗೆ ಅಂತೇಳಿ, ಅದು ಎಲ್ಲ ಖಾಲಿ ಆಗಿತ್ತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲೇ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಾಗೆಯೇ ಸ್ವಲ್ಪ ತಾಮ್ರದ್ದು ತಟ್ಟೆ ಎಲ್ಲ ಬೇಕಿತ್ತು, ಇದನ್ನು ಕೂಡ ತಂದೆ. ದೇವರಿಗೆ ಮಾಮೂಲಿಯಾಗಿ ಫಸ್ಟು ಬಾಳೆ ಎಲೆ ಯೂಸ್ ಮಾಡಿ ಕೂರಿಸ್ತಾ ಇದ್ವಿ. ಈಗ ಅದೆಲ್ಲ ಅಕ್ಕಿ ಚೆಲ್ಲೋಗ್ಬಿಡುತ್ತೆ ಅಂತೇಳಿ ಒಂದು ತಾಮ್ರದ ತಟ್ಟೆ, ಹಾಗೆಯೇ ಒಂದು ತೀರ್ಥ ಹಾಕೋ ಸ್ಪೂನ್ ಬೇಕಿತ್ತು, ಅದನ್ನು ತಂದೆ. ರಿಟರ್ನ್ ಗಿಫ್ಟು ಕೂಡ ನಾನು ಇಲ್ಲಿ ಈ ಥರ 12 ಪೀಸಸ್ನ ತೊಗೊಂಡು ಬಂದಿದ್ದೀನಿ, ಬಂದವರಿಗೆ ಮುತ್ತೈದೆಯರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಥರ ಒಂದು ತಾಮ್ರದ ಹಿತ್ತಾಳೆ ತಟ್ಟೆನ ತಂದಿದ್ದೀನಿ. ಇದರಲ್ಲಿ ಓಮನ ಅಕ್ಷರನ ಬಂದಿದೆ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಕೂಡ ನಾನು ಒಂದೇ ಸಲನೇ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದನ್ನೆಲ್ಲ ನಾನು ಒಂದೊಂದು ದಿನ ಸ್ವಲ್ಪ ಪರ್ಚೇಸ್ ಮಾಡಿರೋ ಅಂಥದ್ದು, ಒಂದೇ ದಿನ ಪರ್ಚೇಸ್ ಮಾಡಿಲ್ಲ. ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಚಕ್ಲಿ ನಿಪ್ಪಟ್ಟೆಲ್ಲ ನಮ್ಮ ಅಕ್ಕ ಬಂದು ಮಾಡಿಕೊಟ್ರು ಸ್ವಲ್ಪ. ಇನ್ನು ಅವ್ರ ಮಗನೂ ಕೂಡ ಬಂದಿದ್ದ, ನಾ ಅಪ್ಪು ಅಂತ ಹೇಳಿ, ಅವನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ, ತುಂಬ ಬುದ್ಧಿವಂತ. ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಹಿಂದೆ ರಿಟರ್ನ್ ಓಡೋಗ್ಬಿಟ್ಟ. ಸರಿ ಅಂತೇಳಿ ಈಗ ತಿಂಡಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಮಾಮೂಲಿಯಾಗಿ ಮೊದಲಿಗೆ ಇಲ್ಲಿ ಕರ್ಜಿಕಾಯಿನ ಮಾಡೋಣ ಅಂತ ಹೇಳ್ಬಿಟ್ಟು ಮೈದಾ ಕಲಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಒಂದು ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು, ಉಪ್ಪು ನೀರಲ್ಲಿ ಕರಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮೈದಾನ ಈ ಥರ ಒಂದ್ರಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಯಾಕಂದರೆ ದೇವ್ರಿಗೆ ಮಾಡೋದ್ರಿಂದ ಸ್ವಲ್ಪ ಕ್ಲೀನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ನೋಡಿಕೊಂಡು ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದ್ರಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಮಾಮೂಲಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ಹಾಗೆ ಮಾಡ್ತಾ ಇರೋಂಥದ್ದು. ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಅಂದರೆ ನಾನು ನಮ್ಮ ಮನೇಲಿ ಹೇಗೆ ಹಬ್ಬದ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜನ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು, ಹಾಗಾಗಿ ಅದೇ ಪ್ಯಾನ್ಗೆ ಹುರ್ಗಡ್ಲೆ ಹಾಕ್ಬಿಟ್ಟು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೇನೆ ಸ್ವಲ್ಪ ಎಳ್ಳು, ಹಾಗೆಯೇ ಏಲಕ್ಕಿ ಮತ್ತು ಗಸಗಸೆ ಬೇಕಾಗುತ್ತೆ, ಇದನ್ನೆಲ್ಲ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಕಡಲೆ ಬೀಜ ಕೂಡ ತಣ್ಣಗಾಗಿತ್ತು. ಇನ್ನು ಅದನ್ನು ಕೂಡ ಸಿಪ್ಪೆ ಎಲ್ಲನೂ ತೆಗೆದು
ತೆಗೆದು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೌಡರ್ನ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೀರಾ ಪೌಡರ್ ಮಾಡ್ಕೋಬಾರ್ದು, ಕ್ರಂಚಿಯಾಗಿರ್ಬೇಕು, ಅಷ್ಟು ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದೇ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆನೂ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಾಮೂಲಿಯಾಗಿ ಎಳ್ಳು, ಗಸಗಸೆ ಮತ್ತೆ ಏಲಕ್ಕಿ ಎಲ್ಲ ಹುರಿದಿದ್ವಲ್ಲ, ಅದನ್ನು ಕೂಡ ಲೈಟ್ ಆಗಿ ಪುಡಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಕೊಬ್ಬರಿನ ತುರ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಪೌಡರ್ನ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟಫಿಂಗ್ ಎಲ್ಲ ನಾವೇನೇನು ರೆಡಿ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಮೂಲಿಯಾಗಿ ಕಡಲೆ ಬೀಜ, ಎಳ್ಳು, ಏಲಕ್ಕಿ, ಪಪ್ಪು ಮತ್ತೆ ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ, ಇದನ್ನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಕರ್ಜಿಕಾಯಿ ಸ್ಟಫಿಂಗ್ ಏನಿರುತ್ತೆ ಅದು ರೆಡಿ ಆಗುತ್ತೆ. ನಮ್ಮ ಮಾಮೂಲಿಯಾಗಿ ಅಷ್ಟೊತ್ತಿಗೆ ಮೈದಾ ಕೂಡ ನೆಂದಿತ್ತು. ಈ ಮೈದಾನು ಕೂಡ ಚೆನ್ನಾಗಿ ಚಪಾತಿ ಅಥವಾ ಪೂರಿ ಸೈಜಿಗೆ ಮಾಡ್ತೀವಲ್ಲ, ಸೈಜಿಗೆ ಮಾಡ್ಕೊಂಡು ಈ ತರ ಮೋಲ್ಡ್ ಬರುತ್ತೆ, ಕರ್ಜಿಕಾಯಿ ಮಾಡೋ ಮೋಲ್ಡ್, ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ಮುಂಚೆನೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ, ಇದು ಕೂಡ ರೆಡಿ ಆಯ್ತು. ನೋಡ್ತಾ ಇರ್ಬೋದು ನೀವು, ಇಷ್ಟು ಕರ್ಜಿಕಾಯಿ ಆಗಿದೆ 1 kg. ಇನ್ನ ಇದಾದ್ಮೇಲೆ ಇವಾಗ ಮಾಮೂಲಿಯಾಗಿ ನಿಪ್ಪಟ್ಟು ಚಕ್ಲಿಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಅಕ್ಕಿ ಎಲ್ಲಾನು ಹುರಿದು ಒಂದು ಪಾತ್ರೆಗೆ ಹಾಕೊಳ್ತಾ ಇದೀವಿ. ಅದ್ರ ಜೊತೆಗೇನೆ ಹೆಸರು ಬೇಳೆನ ಸೇರಿಸ್ಕೊಂಡು ಇದಕ್ಕೇನೆ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದೀವಿ, ಮೆತ್ತಗಿತ್ತು ಅಂತ ಹೇಳಿ. ಇದಕ್ಕೇನೆ ಸ್ವಲ್ಪ ಮೆಣಸೆಲ್ಲ ಹಾಕ್ಬಿಟ್ಟು ಹುರಿದು ಒಂದು ಬಟ್ಟೆ ಮೇಲೆ ತಣ್ಣಗಾಲಿಕ್ಕೆ ಬಿಟ್ಟು ಇದನ್ನ ಹೋಗ್ಬಿಟ್ಟು ಗ್ರೈಂಡರ್ ಅಲ್ಲಿ ಪೌಡರ್ ಮಾಡ್ಕೊಂಡು ತಗೊಂಡ್ ಬಂದಿರೋ ಅಂತದ್ದು. ಈಗ ಅದೇ ಪೌಡರಿಗೆ ಬದಲಾಗಿ ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಜೀರಿಗೆ, ಅಜ್ವಾಯಿನ್, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಕಾಯಿಸಿರೋ ತುಪ್ಪನ ಹಾಕೊಂಡು ಅಥವಾ ಎಣ್ಣೆ ಎರಡನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಮಿಕ್ಸ್ ಮಾಡ್ಕೊಂಡು ನಾವು ಹೇಗೆ ಚಪಾತಿನ ಹಿಟ್ಟೆಲ್ಲ ಕಲ್ಸ್ಕೊಂತೀವಿ ಅಷ್ಟೇನೆ ಕಲ್ಸ್ಕೊಬೇಕು, ಅಂದ್ರೆ ತೀರಾ ಗಟ್ಟಿಯಾಗಿ ಮಾಡ್ಕೊಬಾರ್ದು. ನಮ್ಮ ಮಾಮೂಲಿಯಾಗಿ ಕಲ್ಸ್ಬಿಟ್ಟು ಈಗ ಚಕ್ಲಿನ ಮಿಷಿನ್ ಇಂದ ಹಾಕೊಳ್ತಾ ಇದೀವಿ, ಅಂದ್ರೆ ಚಕ್ಲಿ ಒತ್ತೋದ್ ಬರುತ್ತಲ್ಲ ಮಿಷಿನ್, ಅದ್ರಲ್ಲಿ ಈ ತರ ಮಾಡ್ಕೊಂಡ್ರೆ ಚಕ್ಲಿ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ ಸ್ವಲ್ಪನೂ ಕಟ್ಟಾಗಿಲ್ಲ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಮುಂಚೆನೆ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಈಗ ಚಕ್ಲಿ ಕೂಡ ಮಾಡಿದ್ದಾಯ್ತು. ಇದ್ರ ಜೊತೆಗೆ ಕೋಡ್ಬಳೆನು ಕೂಡ ಸೇಮ್ ಮಾಡ್ಕೊಂಡಿದ್ದಾಯ್ತು. ಎರಡು ಒಂದೇ ಇದ್ರಲ್ಲಿ ಆಗ್ಬಿಡುತ್ತೆ ಚಕ್ಲಿ ಕೋಡ್ಬಳೆ. ಇನ್ನ ಎಕ್ಸ್ಟ್ರಾ ಅಂತಂದ್ರೆ ಇಲ್ಲಿ ನಿಪ್ಪಟ್ಟಿಗೆ ಏನೇನ್ ಬೇಕು ಮಸಾಲೆ ಅಂತ ಇಲ್ಲಿ ನೋಡ್ಕೊಂಡ್ ಬರೋಣ. ಈಗ ಒಂದ್ ಮೆಣಸಿನ್ಕಾಯಿ, ಲವಂಗ, ಚಕ್ಕೆ, ಕೊತ್ತಂಬರಿ, ಪುದೀನ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ತರತರಿಯಾಗಿ ಪೌಡರ್ ಮಾಡ್ಕೊಂಡು ನಾವ್ ಅದೇ ಹಿಟ್ಟಿಗೆನೆ ಇದನ್ನ ಸೇರಿಸ್ಕೊಬೇಕು. ಇದ್ರ ಜೊತೆಗೇನೆ ಮಾಮೂಲಿ ಜೀರಿಗೆ, ಅಜ್ವಾಯಿನು, ಕಡಲೆ ಬೀಜ, ಉಪ್ಪು ಮತ್ತೆ ತುಪ್ಪ ಮತ್ತೆ ಕಾಯಿಸಿರೋ ಎಣ್ಣೆ ಇಷ್ಟನ್ನು ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಮೂಲಿಯಾಗಿ ಇದನ್ನು ಕೂಡ ಸೇಮ್ ಅದೇ ರೀತಿನೇ ಕಲಿಸ್ಕೊಂಡು ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಈ ತರ ತಟ್ಕೊಳ್ಳೋದು ಅಷ್ಟೇನೆ. ಅಂದ್ರೆ ಒಂದು ಬಾಕ್ಸ್ ಸಹಾಯದಿಂದ ಪ್ರೆಸ್ ಮಾಡ್ಕೊಂಡ್ರು ತುಂಬಾ ಈಸಿಯಾಗಿ ಆಗೋಯ್ತು ನಿಪ್ಪಟ್ಟು. ಈ ಟ್ರಿಕ್ ಯಾರಿಗ್ ಗೊತ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ನಮ್ಮ ವಿಡಿಯೋ ಮೂಲಕ ನೋಡಿ ತಿಳ್ಕೊಳ್ಳಿ. ತುಂಬಾ ಈಸಿ ಆಗಿತ್ತು. ಇನ್ನ ಈ ತಿಂಡಿನೆಲ್ಲ ಮುಗಿಸಿ ಸ್ವಲ್ಪ ನಾನಿಲ್ಲಿ ದೇವ್ರಿಗೆ ತುಪ್ಪನ ಮಾಡೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ತಿಂಗಳಿಂದ ಮುಂಚೆನೆ ಕೆನೆ ಎಲ್ಲಾನು ಸ್ಟೋರ್ ಮಾಡಿ ಇಟ್ಟಿದ್ದೆ, ಅದ್ರಲ್ಲೇ ಈಗ ನಾನು ಬೆಣ್ಣೆ ತೆಗೆದು ತುಪ್ಪ ಮಾಡ್ತಿರೋ ಅಂತದ್ದು. ಮಾಮೂಲಿಯಾಗಿ ನಾನು ಮನೆಗೆ ಮಾಡ್ಕೊಳ್ತಾ ಇದ್ದೀನಿ. ನಾ ಫಸ್ಟ್ ದೇವ್ರಿಗೆ ಬಳಸ್ಬಿಟ್ಟು ಮಿಕ್ಕಿರೋದು ಮನೆಗೆ ಮಾಡೋಣ ಅಂತೇಳಿ ಮಾಮೂಲಿಯಾಗಿ ತುಪ್ಪನ ಮಾಡ್ಕೊಂಡೆ. ಇದೆಲ್ರಿಗೂ ಗೊತ್ತೇ ಇರುತ್ತೆ. ನಾನು ಬೆಳ್ಳುಳ್ಳಿನ ಮರ್ತಿದ್ದೆ ಅಂತೇಳಿ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟು ಕುದಿಸ್ಕೊಂಡು ರೆಡಿ ಮಾಡ್ಕೊಂಡೆ. ಈಗ ನೋಡ್ತಾ ಇರ್ಬೋದು ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೀನಿ ತುಪ್ಪನೂ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ಇದು ಕೂಡ ಆಯ್ತು. ಇನ್ನ ನಾನು ದೇವ್ರಿಗೆ ಸ್ವಲ್ಪ ಇಲ್ಲಿ ಮಾಮೂಲಿಯಾಗಿ ಚಿರೋಟಿನೂ ಕೂಡ ಮಾಡ್ಕೊಂಡಿದ್ದೆ. ಇನ್ನೆಲ್ಲ ಆದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಡೆಕೋರೇಷನ್ಗೆ ಐಟಮ್ಸ್ ಬೇಕಿತ್ತು, ಅದನ್ನ ತರೋದಿಕ್ಕೆ ಅಂತ ಹೋಗಿದ್ದೀನಿ. ಇವಾಗ ಏನೇನ್ ತಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ. ಮಾಮೂಲಿಯಾಗಿ ಪ್ಲಾಸ್ಟಿಕ್ ಚೆಂಡು ಹೂವನ್ನ ತಗೊಂಡ್ ಬಂದೆ. ಇದ್ರ ಜೊತೆಗೆ ನನ್ಗೆ ನಮ್ಮ ಮನೇಲಿರೋ ಕಳ್ಸನ ನಮ್ಮ ಹುಡುಗ ಕೆಳಗಡೆ ಎತ್ತಾಕ್ಬಿಟ್ಟು ಸ್ವಲ್ಪ ಇದಾಗ್ಬಿಟ್ಟಿತ್ತು, ಕ್ರಾಚಸ್ ತರ ಆಗಿತ್ತು. ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಹಾಗಾಗಿ ಇದನ್ನ ಇಡಬಾರ್ದು, ಭಿನ್ನಾಗಿರೋ ಕಳಶನ ಅಂತ ಹೇಳ್ಬಿಟ್ಟು ಒಂದು ಕಳಶ ತರೋಣ ಅಂತ ಹೇಳಿ ಹೋಗಿದ್ವಿ. ಅದ್ರ ಜೊತೆಗೇನೆ ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದ್ವಿ. ಕಳ್ಸ ತರಲಿಕ್ಕೆ ಇಲ್ಲಾಂದ್ರೂ ಒಂದು 4-5 ಅಂಗಡಿನ ನೋಡಿದ್ವಿ. ನನ್ಗೆ ಯಾವ ಅಂಗಡಿಲಿ ಇಷ್ಟ ಆಗಿಲ್ಲ. ಇನ್ನ ಲಾಸ್ಟ್ ಅಲ್ಲಿ ಒಂದು ಅಂಗಡಿಗೆ ಹೋದ್ವಿ. ಈ ಅಂಗಡಿಲಿ ಕಳ್ಸ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ವೆರೈಟಿ ಆಗಿತ್ತು, ಮತ್ತೆ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಫಿನಿಶಿಂಗ್ ನೋಡ್ಬಿಟ್ಟೇನೆ ನನ್ಗೆ ತುಂಬಾ ಇಷ್ಟ ಆಯ್ತು. ಇದು ಒಂದೇ ಶಾಪ್ ಅಲ್ಲಿ ಈ ತರ ಇದ್ದಿದ್ದು, ಅಷ್ಟು ಚೆನ್ನಾಗಿತ್ತು ಇದು ಕಳ್ಸ. ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಕ್ಯೂಟ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಇದು ಕಳಸ.
ಇನ್ನು ಮಾಮೂಲಿಯಾಗಿ ಕಳ್ಸದ ಕೆಳಗಡೆ ಇರೋದು ಕೂಡ ಸ್ವಲ್ಪ ಈ ತರ ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ಅದಕ್ಕೂ ಕೂಡ ಒಂದು ಪ್ಲೇಟ್ನ ತರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಮೂಲಿಯಾಗಿ ಹಿತ್ತಾಳೆ ಪ್ಲೇಟ್ನೇ ತಂದಿದ್ದೀನಿ, ಕಳ್ಸಕ್ಕೆ ನೋಡ್ಕೊಂಡು ತಂದಿರೋ ಅಂಥದ್ದು. ನೋಡ್ತಾ ಇರ್ಬೋದು ನೀವು, ಎರಡು ಇಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದ್ರ ಜೊತೆಗೆ ನಮ್ಮ ಮನೇಲಿ ಗಂಟೆ ಕೆಳಗಡೆ ಬೀಳಿಸ್ಬಿಟ್ಟು ನನ್ನ ಮಗ ಸೌಂಡ್ ಚೆನ್ನಾಗಿ ಬರ್ತಿರ್ಲಿಲ್ಲ, ಅದಕ್ಕೆ ಒಂದು ಗಂಟೆನೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಇನ್ನು ಇದ್ರ ಜೊತೆಗೆ ನನಗೆ ವಿಘ್ನ ವಿನಾರಕ ಗಣೇಶ ಬೇಕಿತ್ತು, ಈ ಗಣೇಶನ ಕೂಡ ತಗೊಂಡ್ ಬಂದ್ವಿ. ಇದು ಬಂದ ಆಂಟಿಕ್ ಪೀಸು, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಹಾಗೆ ತುಂಬಾ ವೆಯ್ಟು ಕೂಡ ಇತ್ತು. ಇನ್ನು ಇದನ್ನ ಇಡ್ಲಿಕ್ಕೆ ಒಂದು ಪ್ಲೇಟ್ ಬೇಕಾಗಿತ್ತು, ಅಲ್ಲಿ ಹಿತ್ತಲ ಪ್ಲೇಟ್ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾನು ಈ ತರ ತಾಮ್ರದ ಪ್ಲೇಟೇನೆ ತಂದೆ. ಇನ್ನಿಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ತಾಮ್ರದ ಪ್ಲೇಟು ಬೇಗನೆ ಕಪ್ಪಾಗ್ಬಿಡುತ್ತೆ, ವಾಶ್ ಮಾಡ್ಲಿಕ್ಕೆ ಕಷ್ಟ, ಹಾಗಾಗಿ ನಂಗೆ ತಾಮ್ರ ಅಷ್ಟೊಂದು ಇಷ್ಟಪಡೋದಿಲ್ಲ. ಇರ್ಲಿಲ್ಲ ಅಂತ ಹೇಳಿ ತಗೊಂಡ್ ಬಂದೆ. ಇದ್ರ ಜೊತೆಗೆ ಒಂದು ಕ್ಲಿಪ್ ಬೇಕಿತ್ತು, ಅದನ್ನು ಕೂಡ ತಂದಿರೋ ಅಂಥದ್ದು. ಇನ್ನ ನಾನು ಇವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ಏನೇನ್ ಬೇಕು ಅಂತ ಹೇಳಿ ಒಂದ್ ಟೇಬಲ್ ಮೇಲೆ ಎತ್ತಿಟ್ಕೊಂಡ್ ಬಿಟ್ಟಿದೀನಿ. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಗಡಿಬಿಡಿ ಆಗ್ಬಿಡುತ್ತೆ, ಎಷ್ಟು ಹೆಂಗೆ ಮಾಡಿದ್ರು ಕೂಡ ಗಡಿಬಿಡಿ ಆಗೇ ಬಿಡ್ತು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಮಾರ್ಕೆಟ್ಗೆ ಬಂದಿದೀವಿ ನಾವು ಬೆಳಿಗ್ಗೆನೆ ಎದ್ದು ಒಂದು 6 o'clock ಹಬ್ಬಕ್ಕೆ ಏನೇನ್ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡು ಹೋಗೋಣ. ಇನ್ನ ನಾನ್ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬಂದಿರೋ ಅಂಥದ್ದು. ಬೆಳಗ್ಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನ ನಾನು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ದೇವ್ರಿಗೆ ಏನೇನ್ ಬೇಕು ಹಬ್ಬಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ನಾವು ಮಾಮೂಲಿ ವರ್ಷನೂ ಕೂಡ ಈ ತರ ಮಾರ್ಕೆಟ್ಗೆ ಹೋಗ್ತೀವಿ. ಇದು ಬಂದು ನಾವು 4ನೇ ವರ್ಷ ಹಬ್ಬನ ಆಚರಣೆ ಮಾಡ್ತಿರೋದು, ಎಲ್ಲಾ ವರ್ಷನೂ ಇದೇ ತರನೇ ಮಾಡೋದು. ಇನ್ನ ಮಾರ್ಕೆಟ್ ಅಲ್ಲಿ ನೀ ಕೇಳೋದೇ ಬೇಡ, ಏನೇ ತಗೊಂಡ್ರು ಒಂದಕ್ಕೆ ತ್ರಿಬಲ್ ರೇಟೇನೆ, ನೋಡ್ಕೊಂಡ್ ತಗೊಂಬೇಕು. ಯಾಕಂದ್ರೆ ಒಬ್ರೊಬ್ರು ಯಾಮಾರಿಸ್ಬಿಡ್ತಾರೆ, ಒಂದೊಂದ್ ಹತ್ರ ಕಡಿಮೆ ಇರುತ್ತೆ, ಒಂದೊಂದ್ ಹತ್ರ ಜಾಸ್ತಿ ಇರುತ್ತೆ, ಅಥವಾ ಬಿಲ್ಲು ಕೂಡ ಒಬ್ರೊಬ್ರು ರಾಂಗ್ ಆಗಿ ಹಾಕಿರ್ತಾರೆ. ನಮಗೂ ಅನುಭವ ಆಯ್ತು. ಇನ್ನ ಚೆಕ್ ಮಾಡಿ ತಗೊಳ್ಳಿ, ಇದೊಂದು ಹೇಳೋದಿಕ್ ಇಷ್ಟಪಡ್ತೀನಿ. ನೀವು ಎಲ್ಲೇ ಏನೇ ಪರ್ಚೇಸ್ ಮಾಡಿದ್ರು ಅವ್ರು ಲೆಕ್ಕ ಹಾಕಿದ್ರು ಕೂಡ ನೀವು ಇನ್ನೊಂದ್ಸಲ ಕೌಂಟ್ ಮಾಡಿ ತಗೊಳ್ಳಿ, ಯಾಕಂದ್ರೆ ನಮ್ಗೆ ಅದೇ ತರ ಆಯ್ತು. ಆಮೇಲೆ ನಾವು ಕೌಂಟ್ ಮಾಡಿ ಹೇಳಿ ಮತ್ತೆ ವಾಪಸ್ ಎಕ್ಸ್ಟ್ರಾ ದುಡ್ಡನ್ನ ತಗೊಂಡ್ವಿ. ಒಂದಕ್ಕೊಂದು ಡಬಲ್ ರೇಟ್ ಆಗ್ತಾ ಇರ್ತಾರೆ, ಯಾಕಂದ್ರೆ ಜನ ರಶ್ ಇರ್ತಾರೆ, ಮತ್ತೆ ಅವ್ರಿಗೆ ಯಾವ ಟೈಮ್ಲಿ ಹೆಂಗೆ ಇದ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ. ಕೆಲವೊಬ್ರು ಆತರ ಮಾಡ್ತಾರೆ, ಎಲ್ರು ಆತರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಹಾಗಾಗಿ ನಮ್ಮ ಹುಷಾರಲ್ಲಿ ನಾವ್ ಇರೋದು ಒಳ್ಳೇದು. ನಾವು ಮಾಮೂಲಿಯಾಗಿ ನಾವು ಮಾರ್ಕೆಟ್ಗೆ ಬಂದಿರೋದು ಮೇನ್ ದೇವರಿಗೆ ಹಾರ ಮತ್ತೆ ಹಣ್ಣು ಮತ್ತೆ ಹೂವ ಏನೇನ್ ಬೇಕೆಲ್ಲ ತಗೊಳ್ಳೋಣ ಅಂತೇಳಿ. ಫಸ್ಟ್ ನಾನ್ ಅನ್ಕೊಂಡಿದ್ದು ನಾನೇ ಹಾರ ಮಾಡೋಣ ಈ ಸಲ ದೇವರಿಗೆ ಅಂತ ಅನ್ಕೊಂಡೆ. ನೋಡಿದ್ರೆ ಅಲ್ಲಿ ನನ್ಗೆ ಮಲ್ಲಿಗೆ ಅದೆಲ್ಲ ಬೇಕಿತ್ತು, ಲೂಸ್ ಯಾರು ಕೊಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಹಾರದಲ್ಲೇನೆ ಲಾಭ ಬರುತ್ತಲ್ಲ, ನಾವು ಹೂವ ಕೊಟ್ಬಿಟ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ. ಅದಕ್ಕೆ ಯಾರ್ ಕೇಳಿದ್ರು ಮಲ್ಲಿಗೆ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಇನ್ನ ಸರಿ ಬಿಡು ಅಂತ ಹೇಳ್ಬಿಟ್ಟು ಹಾರನೇ ತಗೊಳ್ಳೋಣ ಅನ್ಕೊಂಡ್ ತಗೊಂಡ್ವಿ. ನನ್ಗಂತೂ ಈ ಸಲ ದೇವರಿಗೆ ನಾನೇ ಹಾರ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಅದು ಸಿಗ್ಲಿಲ್ಲ ಅಂತ ಹೇಳಿ ಬೇಜಾರಾಯ್ತು ಅಷ್ಟೇ. ಇನ್ನ ಮಾಮೂಲಿಯಾಗಿ ನನ್ಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಿತ್ತು ಕಳ್ಸಕ್ಕಿಡೋದಿಕ್ಕೆ ಮತ್ತೆ ತಟ್ಟೆಗೆಲ್ಲ ತುಂಬಿಸೋದಿಕ್ಕೆ ಅಂತ ಹೇಳಿ. ಇನ್ನ KG 80 ರೂಪಾಯಿ ಹೇಳಿದ್ರು. ಇನ್ನ ಸರಿ ಅಂತ ಹೇಳಿ ಅಲ್ಲೂ ಕೂಡ ತೆಂಗಿನಕಾಯಿ ಎಲ್ಲ ಆರಿಸ್ಕೊಂಡು ತಗೊಂಡೆ, ನಂಗೆ ಯಾವ ತರ ಬೇಕು ಆ ತರದ್ದು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಹಣ್ಣು ಎಲ್ಲಾನು ತಂದು ತಗೊಂಡು ಮನೆಗ್ ಬಂದ್ವಿ. ನಮ್ಮ ತರಕಾರಿ ಎಲ್ಲಾನು ಬೇಕಿತ್ತು, ಅಂದ್ರೆ ನಾನು ಸ್ವಲ್ಪ ಅಡಿಗೆ ಎಲ್ಲಾನು ಮಾಡೋಣ, ಊಟಕ್ಕೆಲ್ಲ ಹೇಳಿದ್ವಿ, ಅದಕ್ಕೆ ಏನೇನ್ ಬೇಕು ಅದನ್ನು ಕೂಡ ಎಲ್ಲಾನು ತಗೊಂಡ್ ಬಂದೆ. ಇನ್ನ ತಂದಿದ ತಕ್ಷಣ ಫಸ್ಟ್ ಇಲ್ಲಿ ನಾನು ಫ್ರಿಜ್ಗೆ ಇಟ್ಬಿಟ್ಟೆ, ಹೂವ ಹಾರ ಎಲ್ಲ ನಾನು ಇದಾಗ್ಬಿಡತ್ತೆ ಅಂತೇಳಿ. ಇನ್ನು ಅದಾದ್ಮೇಲೆ ಡ್ಯೂಟಿಗೆ ಹೋಗಿ ಬಂದು ನಾನು ಫ್ರೆಶ್ ಅಪ್ ಆಗಿ ಈಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಈ ತರ ಒಣಗಾಕಿದೀನಿ, ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು. ಇನ್ನು ದೇವ್ರಿಗೆ ಹಾಕೋ ಒಡವೆ ಎಲ್ಲ ನಾನು ಕೂಡ ಈ ತರ ತೊಳೆದು ಗಂಜಲ ಅರಿಶಿನ ಇದನ್ನೆಲ್ಲ ಹಾಕಿ ತೊಳೆದು ಎತ್ತಿಟ್ಕೊಂಡಿದೀನಿ, ಯಾಕಂದ್ರೆ ದೇವ್ರಿಗೆ ಮಡಿಯಾಗಿರ್ಲಿ ಅಂತ ಹೇಳಿ ಅಷ್ಟೇನೆ. ಇನ್ನ ದೇವ್ರಿಗೆ ಏನೇನ್ ಬೇಕು, ಡೆಕೋರೇಷನ್ಗೆ ಏನೇನ್ ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಈ ತರ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟಿದೀನಿ, ಕೈಗೆ ಸಿಗುತ್ತೆ ಪಟಾಫಟ ಅಂತ ಅಂದ್ಬಿಟ್ಟು. ಇನ್ನ ಈಗ ನಾನು ಈವ್ನಿಂಗ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗು. ಅವತ್ತೆಲ್ಲ ಹೆಂಗೋಯ್ತು ದಿನ ಅಂತಾನೆ ಗೊತ್ತಿಲ್ಲ. ನಾವ್ ಅನ್ಕೊಂಡಿದ್ವಿ ಬೇಗ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಡೋಣ ಅಂತ ಹೇಳಿ. ಅವತ್ತು ಎಡವಟ್ಟೆ ಆಯ್ತು. ಸೀರೆನ ನಾವು ದೇವ್ರಿಗೆ ಉಡಿಸ್ತಾ ಇರ್ಬೇಕಾದ್ರೆ ಒಂದು 3-4 ಸಲ ಎಡವಟ್ಟಾಯ್ತು. ಯಾವ ಸಲನು ಈ ತರ ಆಗ್ಲಿಲ್ಲ, ಅಂದ್ರೆ ಉಡ್ಸೋದು ತೆಗಿಯೋದು ಯಾಕೋ ಚೆನ್ನಾಗ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇದೇ ತರ ಆಯ್ತು, ಹಾಗಾಗಿ ಅದೊಂದು ಡಿಲೇ ಆಯ್ತು. ಇನ್ನು ಮೊದ್ಲಿಗೆ ಎಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಈ ತರ ನಾನು ಡಬಲ್ ಸೈಡ್ ಗಮ್ ಟೇಪಿನ ಯೂಸ್ ಮಾಡ್ಕೊಂಡು ಈ ತರ ಒಂದು
ರ್ಯಾಕ್ನ ಹಾಕೊಂಡಿದ್ದೀನಿ. ಇದಕ್ಕೇನೆ ಇವಾಗ ನಾವು ಮಾಮೂಲಿಯಾಗಿ ಸ್ಕ್ರೀನ್ ಇರುತ್ತಲ್ಲ ಅದನ್ನೇನೆ ಹಾಕೊಂಡು ಸ್ವಲ್ಪ ಡೆಕೋರೇಷನ್ ಆಗಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಅಂತ ಸೀರೆ ಎಲ್ಲಾನು ಮ್ಯಾಚ್ ಮಾಡಿ ಮನೇಲಿ ಇರೋದ್ರಲ್ಲೇನೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿರೋ ಅಂಥದ್ದು. ಮಾಮೂಲಿಯಾಗಿ ಈ ತರ ರ್ಯಾಕ್ ನ ನಾನು ಡಬಲ್ ಸೈಡ್ ಗಮ್ ಟೇಪ್ ಯೂಸ್ ಮಾಡಿ ಹಾಕೊಂಡಿದೀನಿ. ಇದಕ್ಕಂತಾನೆ ಸ್ಟ್ಯಾಂಡ್ ಬಂದಿದೆ ಇವಾಗ ಆನ್ಲೈನ್ ಅಲ್ಲೆಲ್ಲ. ನೀವು ಬೇಕು ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡಿ. ನಾನು ಸುಮ್ನೆ ಅದಕ್ಕೆಲ್ಲ ಏನಕ್ಕೆ ದುಡ್ಡು ಹಾಕೋದು ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಏನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇನ್ನು ಇದು ಡಬಲ್ ಸೈಡ್ ಗಮ್ ಟೇಪ್ ಹಾಕಿದ್ವಲ್ಲ, ಇದನ್ನು ಕೂಡ ಬಿದ್ದು ಬಿದ್ದು ಜಾರಿ ಹೋಗ್ತಾ ಇತ್ತು. ಆದ್ರೂ ಕೂಡ ನಾವು ಸಪೋರ್ಟಿಗೆಲ್ಲ ಕೊಟ್ಕೊಂಡು ಮಾಡಿದ್ವಿ, ಆದ್ರೂ ಕೂಡ ಆಗ್ಲಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದೊಂದು ಚಿಕ್ಕ ನಟ್ಸ್ ಬರುತ್ತೆ ಗೊತ್ತಾ, ಸ್ಕ್ರೂ, ಅದನ್ನ ಕೂಡ ಸ್ವಲ್ಪ ಫಿಕ್ಸ್ ಮಾಡಿ ಅದಾದ್ಮೇಲೆನೆ ಇದನ್ನ ಕ್ಯಾಪ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ವಿ. ಅದು ಚೆನ್ನಾಗಿ ಕುತ್ಕೊಳ್ತಾವಾಗ. ಈ ತರ ನೀವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಖಂಡಿತ ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ. ಈ ತರ ರ್ಯಾಕ್ ಸ್ಟ್ಯಾಂಡ್ ಎಲ್ಲಾನು ಈಗ ಬಂದಿದೆ. ಇದನ್ನು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೊಬಹುದು. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಎಲ್ಲ ಸಿಗುತ್ತೆ. ಈಗ ನೋಡ್ತಾ ಇರಬಹುದು ನೀವು. ಇದು ಕೂಡ ರೆಡಿ ಆಯ್ತು. ಮಾಮೂಲಿಯಾಗಿ ಸ್ಕ್ರೀನ್ ಹಾಕ್ಬಿಟ್ಟು ಇದಕ್ಕೆ ನನ್ನ ಹತ್ರ ಕಲರ್ ಕಾಂಬಿನೇಷನ್ ಆಗಿ ಸೀರೆ ಇತ್ತು, ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತ ಹೇಳಿ ಐಡಿಯಾ ಮಾಡ್ಕೊಂಡು ಈ ತರ ಸೀರೆಲೇನೆ ಎರಡು ಕಡೆನೂ ಸ್ಕ್ರೀನ್ ನ ನಾವು ಹೇಗ್ ಹಾಕೊಳ್ತೀವಿ ಅದೇ ತರಾನೇ ಹಾಕೊಳ್ತಾ ಇದ್ದೀನಿ. ಹಿಂದೆ ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿನ ಬಿಟ್ಬಿಟ್ಟು ಮುಂದೆಗಡೆಗೆ ನಂಗೆ ಎಷ್ಟು ಬೇಕು ಸ್ಯಾರಿ, ಎಷ್ಟು ಉದ್ದದಲ್ಲಿ ಬೇಕು ಅಂತ ನೋಡ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಸ್ಕ್ರೀನ್ ಎಲ್ಲ ಹಾಕಿದ್ರೆ ಹೇಗೆ ಮೇಲೆಲ್ಲ ಕುತ್ಕೊಳ್ಳುತ್ತೆ ಫ್ರಿಲ್ ತರ, ಇದನ್ನು ಕೂಡ ಅದೇ ತರ ಅದೇ ಇದ್ರಲ್ಲೇನೆ ಹಾಕೊಂಡು ಮಾಡ್ಕೊಳ್ತಾ ಇರೋದು. ಅದಕ್ಕಾಗಿ ನಾನು ಇಲ್ಲಿ ಸ್ಯಾರಿನ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ಸ್ಕ್ರೀನ್ ಇದ್ರೆ ಇದೇ ಕಲರ್ ಕಾಂಬಿನೇಷನ್ ಅಥವಾ ನಿಮ್ಗೆ ಯಾವ ತರ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ತರ ಕಾಂಬಿನೇಷನ್ ಅಲ್ಲಿ ನೀವು ಡೆಕೋರೇಟ್ ನ ಮಾಡ್ಕೊಬಹುದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು ಡೆಕೋರೇಷನ್. ಯಾರಿಗೆಲ್ಲ ಗೊತ್ತಿಲ್ಲ ಅದನ್ನ ನನ್ನ ಬ್ಲಾಗ್ ಮೂಲಕ ಗೊತ್ತಾಗ್ಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಹಾಗಾಗಿ ಇದನ್ನು ಕೂಡ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ಕೊಂಡೆ. ಇನ್ನ ನಾನ್ ಲಾಸ್ಟ್ ಅಲ್ಲಿ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ಈ ವರಮಹಾಲಕ್ಷ್ಮಿ ವಿಡಿಯೋನ ಫುಲ್ಲು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಸ್ಯಾರಿ ಗಡಿ ಬಿಡಿಲಿ ಸರಿಯಾಗಿ ಬರ್ತಿರ್ಲಿಲ್ಲ, ಟೆನ್ಷನ್ಗೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಅದಾದ್ಮೇಲೆ ಅಡಿಗೆ ಎಲ್ಲಾನು ಮಾಡಿದ್ದು ಅದನ್ನೆಲ್ಲಾನು ನಾನು ವಿಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ, ಮರ್ತೇ ಹೋಗ್ಬಿಟ್ಟಿದೀನಿ. ಮತ್ತೆ ಮುತ್ತೈದೆಯರೆಲ್ಲ ಬಂದೋಗಿದ್ದು, ನಾನ್ ರೆಡಿ ಆಗಿ ಯಾವ ವಿಡಿಯೋನು ಶೂಟ್ ಮಾಡ್ಕೊಂಡಿಲ್ಲ. ಆಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿದೀನಿ ಅಷ್ಟು ಮಾತ್ರ ಹಾಕ್ತೀನಿ. ಯಾಕಂದ್ರೆ ಅದನ್ನೆಲ್ಲ ಹಾಕೋದಿಕ್ಕೆ ನಾನು ಮರ್ತೇ ಹೋಗ್ಬಿಟ್ಟಿದೀನಿ. ವಿಡಿಯೋ ಮಾಡ್ಲಿಕ್ಕೇನೆ ನನ್ಗೆ ನೆನಪಿರ್ಲಿಲ್ಲ. ಈ ಟೆನ್ಷನ್, ಒಬ್ಳೆ ಕೆಲಸ ಮಾಡ್ಬೇಕು, ಆ ಕೆಲಸ ಈ ಕೆಲಸ, ಅಡಿಗೆ ಕೆಲಸ, ಮತ್ತೆ ದೇವ್ರಿಗೆ ಪೂಜೆ ಮಾಡೋದು, ಅದಕ್ಕೆ ಆರತಿ ಮಾಡೋದು, ನೈವೇದ್ಯದ ಕೆಲಸ ಎಲ್ಲಾನು ನಂದೇ ಆಗಿತ್ತು. ಹಾಗಾಗಿ ಆ ಗಡಿ ಬಿಡಿಲಿ ಎಲ್ಲಾನು ಮರ್ತು ಬಿಟ್ಟೆ. ನಾನು ಎಷ್ಟು ಶೂಟ್ ಮಾಡ್ಕೊಂಡಿದ್ದೀನೋ ಅಷ್ಟು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇನ್ನ ಈಗ ಡೆಕೋರೇಷನ್ ಕಡೆ ಬರೋಣ. ಈ ಕಡೆ ಬಂತು ಅಂತಂದ್ರೆ ಈ ತರ ಡೆಕೋರೇಷನ್ ಮಾಡಿದ್ದೆ, ಚೆಂಡು ಎಲ್ಲ ಹಾಕಿ. ಅದ್ ಯಾಕೋ ನನ್ಗೇನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತು. ಅದಾದ್ಮೇಲೆ ನಾನು ಮಾಮೂಲಿಯಾಗಿ ಇದೇ ತರ ಡೆಕೋರೇಷನ್ ಮಾಡ್ಕೊಂಡಿದೀನಿ. ಏನಿಲ್ಲ, ಗ್ರೀನ್ ಎಲೆನ ಪ್ಲಾಸ್ಟಿಕ್ ಎಲೆ ಬರುತ್ತಲ್ಲ ಅದ್ ಹಾಕ್ಬಿಟ್ಟು, ಆ ಕಡೆ ಬಾಗ್ಲಿಗೆ ಹಾಕೋ ತೋರಣ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಲೈಟಿಂಗ್ಸ್ ಹಾಕಿದೀವಿ ಅಷ್ಟೇನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು. ನಿಮ್ಗೇನಾದ್ರೂ ಈ ಡೆಕೋರೇಷನ್ ಇಷ್ಟ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾನು ಡೆಕೋರೇಷನ್ ಎಲ್ಲ ಆದ್ಮೇಲೆ ದೇವ್ರಿಗೆ ಸ್ಯಾರಿನ ಡ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಡ್ರಿಪ್ ಮಾಡ್ಕೊಳಕ್ ಕೂತಿದ್ದೀನಿ. ಮಾಮೂಲಿಯಾಗಿ ನಾನು ಕೈನ ದೇವ್ರಿಗೆ ಇಡೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟ್ ಬ್ಲೌಸ್ ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಯಾವುದು ಅಂತ ನೋಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಫುಲ್ ಬ್ಲೌಸ್ ಮತ್ತೆ ಸೆರಗು ಒಂದೇ ತರ ಇದ್ರಿಂದ ನನ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆಮೇಲೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬ್ಲೌಸ್ ಮಾತ್ರ ಸಪರೇಟ್ ಆಗಿ ಕಟ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ನೋಡಿ ಎಲ್ಲಾನು ಮಾಡ್ಬೇಕಾಗುತ್ತೆ. ಅದ್ರಲ್ಲೂ ದೇವ್ರು ಕೂರಿಸ್ತಿದೀವಿ ಅಂದ್ರೆ ಭಯ, ಭಕ್ತಿ, ವಿನಯ, ವಿದ್ಯತೆಯಿಂದ ಮಾಡ್ಬೇಕಾಗುತ್ತಲ್ಲ. ಹಾಗಾಗಿ ಏನೇ ಕೆಲಸ ಮಾಡಿ ದೇವ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಮನ್ಸಲ್ಲಿ ಒಂದೊಂದು ಭಯ ಇದ್ದೇ ಇರುತ್ತೆ. ಅಯ್ಯೋ ಹಂಗಾಗ್ಬಿಡತ್ತಪ್ಪ, ಹಿಂಗಾಗ್ಬಿಡುತ್ತೆ, ಹಿಂಗಾದ್ರೆ ಏನ್ ಮಾಡೋದು, ಆತರ ಇದ್ದೇ ಇರುತ್ತೆ. ನನಗಂತೂ ಅದೇ ತರ ಅನ್ಸುತ್ತೆ. ನಿಮ್ಗೆಲ್ಲ ಅದೇ ತರ ಅನ್ಸುತ್ತಾ ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮಾಮೂಲಿಯಾಗಿ ನಮ್ಮ ಬ್ಲೌಸ್ ಪೀಸ್ ನಾನು ಕಟ್ ಮಾಡ್ಕೊಂಡು ಸಪರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೈಗೆ ನಾನು ಅದನ್ನ ಫಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಮಾಮೂಲಿಯಾಗಿ ಅದನ್ನೆಲ್ಲ ಸಪರೇಟ್ ಮಾಡ್ಕೊಂಡು ಇನ್ನು ಸ್ಯಾರಿನ ಡ್ರಿಪ್ಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನಿಮ್ಗೆ ನಾನು ಯಾವ ತರ ವೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ಸ್ಯಾರಿನೂ ಕೂಡ ರೆಡಿ ಆಯ್ತು. ಇನ್ನು ಇದ್ರ ಜೊತೆಗೆ ನಾನು ಇವಾಗ ಡೆಕೋರೇಟ್ ಮಾಡ್ಕೊಂಡಿದ್ನಲ್ಲ, ಇನ್ನೊಂದು ಟೇಬಲ್ ಇಟ್ಕೊಂಡು ಲಕ್ಷ್ಮಿ ಕೂರ್ಸೋದಿಕ್ಕೆ ಅದ್ರ ಮೇಲೆ ಒಂದು ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಒಂದು ಚಿಕ್ಕ ಮಣೆನ ಇಟ್ಕೊಂಡಿದೀನಿ. ಆ ಮಣೆಗೆ
ಅಷ್ಟದಳ ರಂಗೋಲಿಯನ್ನ ಹಾಕೊಂಡಿದೀನಿ. ಅಷ್ಟದಳ ರಂಗೋಲಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಬೇಕಿತ್ತು. ಅಕ್ಷತೆ ಇನ್ನು ಮಾಡ್ಕೊಂಡಿರ್ಲಿಲ್ಲ, ಅದನ್ನು ಕೂಡ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನೆಲ್ಲ ಬಳಸ್ತಾ ಇರೋ ಅಕ್ಕಿಲಿ ಮಾಡ್ಕೊಳ್ತಾ ಇರೋಂಥದ್ದು. ಬಳಸಿರೋ ಅಕ್ಕಿನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ತಟ್ಟೆ ತುಂಬಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಬಿನ್ಗೆ ತುಂಬಿಸ್ಲಿಕ್ಕೆ ಆಗಿರ್ಬೋದು, ಸಪ್ರೇಟ್ ಆಗಿನೇ ನಾನು ಅಂಗಡಿಯಿಂದ ತಗೊಂಡ್ ಬಂದಿರೋ ಅಂಥದ್ದು. ಬಳಸಿರೋ ಅಕ್ಕಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಆ ಅಕ್ಕಿಲೇನೆ ಈ ತರ ಅಕ್ಷತೆನ ಮಾಡ್ಕೊಂಡು ಆಗ್ಲೇನೆ ರಂಗೋಲಿ ಹಾಕೊಂಡಿದ್ನಲ್ಲ ಅಲ್ಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆನ ಹಾಕ್ಬಿಟ್ಟು ಮಾಮೂಲಿಯಾಗಿ ತಾಮ್ರದ ತಟ್ಟೆಗೆ ನನ್ನ ಕೈಯಲ್ಲಿ ಎಷ್ಟು ಬರುತ್ತೋ 3 ಹಿಡಿಯಷ್ಟು ಅಕ್ಕಿನ ಹಾಕೊಂಡು ಅದಕ್ಕೆ ಫಸ್ಟು ನಾನು ದೇವ್ರಿಗೆ ಕೈನ ಮುಗ್ದುಬಿಟ್ಟು ಆ ತಟ್ಟೆನ ಇಡ್ತಾ ಇದ್ದೀನಿ. ಆ ತಟ್ಟೆಯಲ್ಲಿ ಓಂ ಅನ್ನೋದಿದೆ, ಹಾಗಾಗಿ ನಾನು ಅದು ಉಲ್ಟಾ ಬಂದ್ಬಿಡುತ್ತೇನೋ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ನಾನು ಆ ಟೇಬಲ್ ಮೇಲೆ ಇಡ್ತಿರೋ ಅಂಥದ್ದು. ಇದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಈ ತಟ್ಟೆಗೆ ನಾನಿಲ್ಲಿ ಓಂ ಶ್ರೀ ಅಂತ ಬರ್ಕೊಳ್ತಾ ಇದ್ದೀನಿ. ಈ ತರ ಬರೆಯೋದನ್ನ ಮತ್ತೆ ಸ್ವಸ್ತಿಕ್ ಚಿಹ್ನೆನೂ ಕೂಡ ಬರ್ಕೊಂಡಿದ್ದೆ. ಈ ತರ ಬರ್ಕೊಬೇಕು. ಇದೆಲ್ಲ ಬರ್ಕೊಂಡಿದ್ ಆದ್ಮೇಲೆ ಇದಕ್ಕೇನೆ ಮಾಮೂಲಿಯಾಗಿ ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಒಂಚೂರು ಹೂವು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮ್ಮ ಅನುಸಾರ ನೀವು ಹೇಗ್ ಮಾಡ್ತೀರಾ ಆ ತರ ನೀವು ಮಾಡ್ಬೋದು. ನಾನು ಇದೇ ತರ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಕೂಡ ರೆಡಿ ಆಯ್ತು. ಇನ್ನು ಮಾಮೂಲಿಯಾಗಿ ನಾನಿಲ್ಲಿ ಬಿಂದಿಗೆಗೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ನಾನು ಫುಲ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕು ಅಂದ್ರೆ ಗೋಧಿ ಕೂಡ ಹಾಕೊಬಹುದು. ನಾನು ಯಾವಾಗ್ಲೂ ಅಕ್ಕಿನ ಈ ತರ ಹಾಕೋದು, ಹಾಗಾಗಿ ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ. ಕೆಳಗಡೆ ನಾನು ಸ್ಟೀಲ್ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಮಾಮೂಲಿಯಾಗಿ ತಾಮ್ರದ ಬಿಂದಿಗೆನ ಇಟ್ಕೊಳ್ತೀನಿ. ಈ ಬಿಂದಿಗೆಯಲ್ಲೇನೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡೋದಲ್ವಾ, ಮೇನ್ ಕಳಸನ ನಾನು ತಾಮ್ರದ ಬಿಂದಿಗೆಲ್ಲ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಬೆಳ್ಳಿ ತಾಮ್ರ ಯಾವ್ದಾದ್ರು ಇಟ್ಕೊಬಹುದು, ಸ್ಟೀಲ್ನ ಮಾತ್ರ ಉಪಯೋಗಿಸ್ಬೇಡಿ ಅಷ್ಟೇನೆ. ಹಿತ್ತಾಳೆ ಯಾವ್ದಾದ್ರು ಇಟ್ಕೊಬಹುದು. ಹಾಗಾಗಿ ದೇವ್ರಿಗೆ ತಾಮ್ರನೇ ತುಂಬಾ ಇಷ್ಟ, ಹಾಗಾಗಿ ನಾನು ತಾಮ್ರನೇ ಇಟ್ಕೊಂಡಿದ್ದೀನಿ. ಇನ್ನ ಇದನ್ನು ಕೂಡ ಫಿಕ್ಸ್ ಆಗಿ ಕುತ್ಕೊಳ್ಳಿ, ಗಟ್ಟಿಯಾಗಿ ಕುತ್ಕೊಳ್ಳಿ, ಮತ್ತೆ ಅಳ್ಳಾಡ್ಬಾರ್ದು. ನಾವು ಒಂದ್ಸಲ ಕಳಶ ಇಟ್ಟ ಮೇಲೆ ಅದು ಯಾವ್ದೇ ಕಾರಣಕ್ಕೂ ಕದ್ಲಿಸ್ಬಾರ್ದು. ಹಾಗೇನೆ ಅದು ಕದ್ಲೂನು ಕೂಡ ಬಾರ್ದು, ಅಂದ್ರೆ ಶೇಕ್ ಆಗ್ಬಾರ್ದು. ಸುಮ್ನೆ ಸ್ವಲ್ಪ ಟಚ್ ಆಗಿದ ತಕ್ಷಣ ಅಥವಾ ನಾವು ಸ್ಯಾರಿ ವೇರ್ ಮಾಡಿರ್ತೀವಿ ದೇವರಿಗೆ, ಜ್ಯುವೆಲರೀಸ್ ಎಲ್ಲ ಹಾಕಿರ್ತೀವಿ, ಮತ್ತೆ ಕಾಯಿ ಎಲ್ಲ ಇಟ್ಟಿರ್ತೀವಲ್ವಾ, ಅದು ತೂಕನ ಅದು ತಡ್ಕೊಬೇಕು ಕಳಶ. ಅದನ್ನ ನೋಡ್ಕೊಂಡು ನಾವು ಸೆಟ್ ಮಾಡ್ಕೊಬೇಕು. ಹಾಗಾಗಿ ಅದೇ ತರ ನಾನು ನೋಡ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೂಸ್ ಆಗಿ ಕೂರುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ಬಾಯಿಗೆ ಬಿಂದಿಗೆ ಬಾಯಿ ಬರುತ್ತಲ್ಲ ಅಲ್ಲಿಗೆ ಮಾಮೂಲಿಯಾಗಿ ಡಬಲ್ ಸೈಡ್ ಗಮ್ ಟೇಪ್ ನ ಹಾಕ್ಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ. ಅದು ಅಂಟಿಸ್ಕೊಂಡು ಬಿಂದಿಗೆ ಕೂರಿಸಿದ್ರೆ ಸ್ವಲ್ಪನೂ ಕೂಡ ಶೇಕ್ ಆಗಲ್ಲ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬಿಗ್ಗೆಗೆ ಕುತ್ಕೊಳ್ಳುತ್ತೆ. ಹಾಗಾಗಿ ನಾನು ಇದೇ ತರನೇ ಯಾವಾಗ್ಲೂ ಮಾಡ್ಕೊಳ್ಳೋದು. ಯಾಕಂದ್ರೆ ನನ್ಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಎಲ್ಲಿ ಕಳ್ಸ ಇದಾಗುತ್ತೋ, ಎಲ್ಲಿ ಇದ್ ಬಂದ್ಬಿಡುತ್ತೋ ಅಂತ ಹೇಳಿ. ಹಾಗಾಗಿ ಫಸ್ಟೇನೆ ನಾನು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಎಲ್ಲಾನು ಚೆಕ್ ಮಾಡಿ 2-3 ಸಲ ಚೆಕ್ ಮಾಡ್ಕೊಂಡು ಆಮೇಲೆ ನಾನು ಫಿಕ್ಸ್ ಮಾಡ್ಕೊಳ್ಳೋ ಅಂತದ್ದು. ಮಾಮೂಲಿಯಾಗಿ ಕೈನ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದ್ಲಿಗೆ ನಾನು ಡೈರೆಕ್ಟ್ ಆಗಿನೇ ಕೋಲ್ನ ಕಟ್ಟಿರ್ತೀವಲ್ವಾ ಬಿಂದಿಗೆಗೆ, ಆ ಕೋಲ್ಗೆನೆ ಡೈರೆಕ್ಟ್ ಆಗಿ ನಾನು ಕೈನ ಹಾಕ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಯಾವ ತರ ಬೇಕು ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನಮ್ಗೆ ಕೈ ಗ್ರಿಪ್ ಆಗಿ ಕೂರುತ್ತೆ. ಕೆಳಗಡೆ ಬಗ್ಗಿರೋ ತರ ಅಥವಾ ಫುಲ್ಲು ಬಿದ್ದೋಗಿರೋ ತರ ಏನು ಅನ್ಸೋದಿಲ್ಲ. ನೀಟಾಗಿ ದೇವ್ರು ಕೂತಿದಾರೇನೋ ಅನ್ನೋ ತರ ಅನ್ಸುತ್ತೆ. ಹಾಗಾಗಿ ನಾನು ಆ ತರ ಕೈನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಈ ಕೈಗೆ ಮಾಮೂಲಿ ಎಕ್ಸ್ಟ್ರಾ ದಾರಗಳನ್ನ ಕೊಟ್ಟಿರ್ತಾರಲ್ವಾ, ಅದು ಎರಡನ್ನೂ ಸೇರಿ ಜಾಯಿಂಟ್ ಮಾಡ್ಬೇಕು. ಇಲ್ಲ ನಾವ್ ಈ ತರ ಮಾಡಲ್ಲ ಅಂತ ಅಂದ್ರೆ ಮಾಮೂಲಿಯಾಗಿ ಸೂಜಿ ದಾರದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದಾರನ ಹಾಕೊಂಡು ಅದನ್ನು ಕೂಡ ನೀವು ಕಡ್ಡಿ ಸೈಜ್ಗೆನೆ ಸ್ಟಿಚ್ ಮಾಡ್ಕೊಂಡು ಕೂಡ ನೀವು ಹಾಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮತ್ತೆ ಅದು ಗ್ರಿಪ್ ಅಲ್ಲೂ ಕೂಡ ಕೂತಿರುತ್ತೆ, ಸ್ವಲ್ಪನೂ ಕೂಡ ಶೇಕ್ ಆಗೋ ತರ ಏನು ಆಗೋದಿಲ್ಲ. ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ. ಇನ್ನ ನಾನು ಇದನ್ನೆಲ್ಲ ಒಬ್ಳೆ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ನಮ್ಮ ಹುಡುಗ ನಮ್ಮ ಮನೆಯವರೆಲ್ಲ ಪಾಪ ಹೆಲ್ಪ್ ಮಾಡ್ತಾ ಇದ್ರು. ಅದ್ರಲ್ಲಂತೂ ಸ್ಯಾರಿ ಎಷ್ಟ್ ಸಲ ಉಡ್ಸಿದ್ರು ಬರ್ತಾನೆ ಇರ್ಲಿಲ್ಲ, ಟೆನ್ಷನ್ ಆಗ್ತಾ ಇತ್ತು ಬೇರೆ. ಈ ತರ ಇವತ್ತಾಯ್ತು, ಯಾವ ಸಲನು ಈ ತರ ಆಗಿಲ್ಲ, ಇದೇ ಫಸ್ಟ್ ಈ ತರ ಆಗಿದ್ದು, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಇನ್ನದಾದ್ಮೇಲೆ ಕೈನೆಲ್ಲ ಸೆಟ್ ಮಾಡ್ಕೊಂಡು ಮಾಮೂಲಿಯಾಗಿ ಬ್ಲೌಸ್ ಪೀಸ್ ನಾನು ಇಲ್ಲಿಗೆ ಕೈಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಸ್ವಲ್ಪನೂ ಕೂಡ ಲೂಸ್ ಇಲ್ದೇನೆ ನಾನು ಫಿಕ್ಸ್ ಮಾಡ್ಕೊಳ್ತಾ ಇರೋ ಅಂತದ್ದು. ನಾನ್ ಮುಂಚೆ ಏನಪ್ಪ ಯೋಚನೆ ಮಾಡಿದೆ ಅಂದ್ರೆ ಕಾಲ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಐಡಿಯಾ ಮಾಡ್ಕೊಂಡು ಎಲ್ಲಾನು ಬೇರೆ ತರ ಸ್ಯಾರಿ ವೇರ್ ಮಾಡೋಣ ಈ ಸಲ ದೇವರಿಗೆ, ಒಂದೇ ತರ ಬೇಡ ಅಂತ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ರು ಕೂಡ ಮಿಸ್ಟೇಕ್ ಆಗೋಯ್ತು. ನಾನು ಮುಂಚೆನೆ ಪ್ಲಾನ್ ಮಾಡಿರೋ ತರ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬಂದಿದ್ರೆ ಇನ್ನೂ ನಾನು ವೆರೈಟಿ ಆಗಿ ಸೀರೆನ ಈ ಸಲ ಡ್ರಾಪಿಂಗ್ ಮಾಡ್ತಾ ಇದ್ದೆ ದೇವರಿಗೆ. ಬಟ್
ನಾನು ಅನ್ಕೊಂಡಿರೋದೆಲ್ಲ ಐಡಿಯಾ ಕೂಡ ಫ್ಲಾಪ್ ಆಯ್ತು. ಆ ಸ್ಯಾರಿ ಒಂದು ಐಡಿಯಾ ಫ್ಲಾಪ್ ಆಗಿದ್ದಕ್ಕೆ ನಾನು ಏನೇನ್ ಅನ್ಕೊಂಡಿದ್ದೆ, ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ದೆ, ಅದನ್ನ ಎಲ್ಲಾನು ಉಲ್ಟಾನೇ ಹೊಡೆದ್ಬಿಡ್ತು. ಯಾಕಂದ್ರೆ ನಾನು ಎಲ್ಲಾನು ವಿಡಿಯೋ ಶೂಟ್ ಮಾಡಿ ಪ್ರತಿ ಒಂದೂನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಬೇಕು. ನಾನು ಯಾವ ತರ ಎಲ್ಲಾನು ರೆಡಿ ಮಾಡ್ಕೊಳ್ತೀನಿ, ಹೇಗ್ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ, ಎಲ್ಲಾನು ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಮುಖವಾಡಕ್ಕೆ ರೆಡಿ ಮಾಡೋದಾಗಿರ್ಬೋದು, ಪ್ರತಿ ಒಂದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಅದೊಂದು ಸ್ಯಾರಿ ಉಡ್ಸೋದಿಕ್ಕೆ ಲೇಟ್ ಆಗಿದ್ದಕ್ಕೆ ಎಲ್ಲಾನು ಸ್ಕಿಪ್ ಆಗ್ಬಿಡ್ತು. ಅದೊಂದು ಬೇಜಾರಾಯ್ತು. ಅದು ಬಿಟ್ರೆ ಇನ್ನೇನಿಲ್ಲ, ಎಲ್ಲಾ ಪೂಜೆ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ನಾನೇ ಮನ್ಸಿಗೆ ಸಮಾಧಾನ ಮಾಡ್ಕೊಂಡೆ, ಬಿಡು ನೆಕ್ಸ್ಟ್ ವರ್ಷ ವಿಡಿಯೋ ಶೂಟ್ ಮಾಡ್ತೀವಲ್ವಾ, ಅಕಸ್ಮಾತ್ ಏನಾದ್ರೂ ಅವಾಗ ಫುಲ್ಲು ಎಲ್ಲಾನು ನೀಟಾಗಿ ಎಲ್ಲಾನು ಪ್ರಿಪೇರ್ ಎಲ್ಲಾನು ಮಾಡ್ಕೊಂಡು ಮಾಡೋಣ ಅಂತೇಳಿ. ಈ ಸಲ ಪ್ರಿಪೇರ್ ಎಲ್ಲ ಮಾಡ್ಕೊಂಡ್ರು ಕೂಡ ನಾನೊಂದ್ಸಲ ಪ್ರಾಕ್ಟೀಸ್ ಕೂಡ ಮಾಡಿದ್ದೆ. ಯಾಕಂದ್ರೆ ಈ ತರ ಉಡ್ಸೋಣ, ವೆರೈಟಿ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಎಲ್ಲಾನು ಮಾಡಿದ್ ಈ ತರ ಆಯ್ತು. ಅದ್ ಏನಕ್ಕಾಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮೊದ್ಲಿಗೆ ಈ ತರ ಸ್ಯಾರಿನ ವೇರ್ ಮಾಡಿದೆ, ಇದು ಆಗ್ಲಿಲ್ಲಲ್ಲ, ಆಮೇಲೆ ಈ ತರಾನೇ ನಾನು ಉಡಿಸ್ದೆ ದೇವ್ರಿಗೆ. ಬಟ್ ಏನೇ ಗಡಿಬಿಡಿ ಆದ್ರೂನು ಆ ಸ್ಯಾರಿ ಉಡ್ಸಿದ್ಮೇಲೆ ನಿಜವಾಗ್ಲೂ ಮುಖವಾಡ ಕೂಡ ನಾವು ದೇವ್ರಿಗೆ ಇನ್ನೂ ಹಾಕಿರ್ಲಿಲ್ಲ, ಎದ್ದು ಕಾಣಿಸ್ತಾ ಇತ್ತು. ಫೈನಲ್ ಆಗಿ ನಾನು ಕಳ್ಸಕ್ಕೆಲ್ಲ ಹೇಗ್ ಪ್ರಿಪೇರ್ ಮಾಡ್ತೀನಿ ಇದನ್ನೆಲ್ಲ ನಾನು ವಿಡಿಯೋನೇ ಶೂಟ್ ಮಾಡ್ಲಿಲ್ಲ. ಯಾಕಂದ್ರೆ ಅದೇ ಟೆನ್ಷನ್ ಆಗ್ಬಿಟ್ಟಿತ್ತು. ಮತ್ತೆ ಜಾಸ್ತಿ ತಲೆನೋವ್ತಾ ಇತ್ತು ನನ್ಗೆ. ಅಯ್ಯೋ ಈ ತರ ಆಯ್ತಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು, ಗೊತ್ತಿರುತ್ತೆ ಆ ಟೆನ್ಷನ್ ಅಲ್ಲಿ ಕೈ ಕಾಲೇ ಓಡೋದಿಲ್ಲ. ಅಯ್ಯೋ ಟೈಮ್ ಬೇರೆ ಆಗ್ತಿದೆ, ಪೂಜೆ ಮಾಡ್ಬೇಕು, ಹಿಂಗಾದ್ರೆ ಹಿಂಗಪ್ಪ ಅಂತ ಹೇಳಿ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಯಾವ ವಿಡಿಯೋನು ಕೂಡ ಆಮೇಲೆ ನಾನು ಶೂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಲಾಸ್ಟ್ ಅಲ್ಲಿ ಮಾತ್ರ ರೆಡಿ ಆದ್ಮೇಲೆ ನಿಮ್ಗೆ ಪ್ರಿಪ್ರೇಷನ್ ಬ್ಲಾಗ್ ಎಲ್ಲ ನಾನು ಸ್ವಲ್ಪನೇ ನಾನು ಶೇರ್ ಮಾಡಿರೋದು. ಫೈನಲ್ ಆಗಿ ಸ್ಯಾರಿ ಉಡ್ಸೋದ್ರಿಂದ ಹಿಡಿದು ಇದನ್ನೆಲ್ಲ ಡೆಕೋರೇಟ್ ಮಾಡ್ಕೊಳ್ಳೋವರ್ಗುನು ನಾನು ವಿಡಿಯೋ ಕಡೆ ನನ್ ಗಮನನೇ ಹೋಗ್ಲಿಲ್ಲ. ಫಸ್ಟ್ ಪೂಜೆ ಆಗ್ಲಪ್ಪ, ಪೂಜೆ ಮಾಡ್ಬೇಕು ಫಸ್ಟ್ ನೆಮ್ಮದಿಯಿಂದ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಮತ್ತೆ ನಾನು ಹೋಗ್ಬಿಟ್ಟು ನಾವೆಲ್ಲ ಸ್ನಾನ ಮಾಡ್ಕೊಂಡ್ ಬಂದು ಈಗ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಮುಖೋಡ ಮತ್ತೆ ಕಳಸೋ ಸ್ಥಾಪನೆ ಎಲ್ಲಾನು ಮಾಡ್ಕೊಂಡು ಮೊದ್ಲಿಗೆ ನಾನು ಇಲ್ಲಿ ಎಲ್ಲಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಾನು ಇಟ್ಕೊಂಡಿದ್ದೀನ, ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಮೊದ್ಲಿಗೆ ನಾನು ಇಲ್ಲಿ ಪ್ರಾರ್ಥನೆನ ಮಾಡ್ಕೊಂಡು ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ದೇವ್ರಿಗೆ ನಾನು ಫಸ್ಟ್ ಪೂಜೆ ಮಾಡ್ತಾ ಇರೋಂಥದ್ದು. ನಾವ್ ಯಾವ ದೇವ್ರ ಕೂರ್ಸಿ ಏನ್ ಪೂಜೆ ಮಾಡಿದ್ರು ಕೂಡ ಫಸ್ಟ್ ನಮ್ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಬೇಕು. ಮನೆ ದೇವ್ರನ್ನ ಪೂಜೆ ಮಾಡ್ಕೊಂಡು ಅದಾದ್ಮೇಲೆ ಗಣೇಶನ್ನೆಲ್ಲಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಈ ರಥನ ಮಾಡ್ತಿದ್ದೀನಪ್ಪ, ಏನು ತೊಂದರೆ ಆಗ್ದೇನೆ ನೀನ್ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಮನ್ಸಲ್ಲಿ ರಥನ ಸ್ಟಾರ್ಟ್ ಮಾಡ್ತಿರೋ ಅಂತದ್ದು. ಮಾಮೂಲಿಯಾಗಿ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಇನ್ನು ಜೊತೆಗೆ ಈ ಕಡೆ ಫಸ್ಟ್ ಇಲ್ಲಿ ದೀಪಾವಳಿ ಕಂಬನ ನಾನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಮಾಮೂಲಿಯಾಗಿ ಎಲ್ರು ಹೇಗ್ ಪೂಜೆ ಮಾಡ್ತೀರಾ ಅದೇ ತರನೇ ನಾನು ಪೂಜೆ ಮಾಡ್ತಿರೋ ಅಂತದ್ದು. ಸ್ವಲ್ಪ ಈ ಸಲ ನಾನು ಸಂಕಲ್ಪ ಎಲ್ಲಾನು ಮಾಡ್ಕೊಂಡೆ, ವರ್ಷನೂ ಕೂಡ ಮಾಡ್ತೀನಿ. ಅದೇ ತರಾನೇ ಸಂಕಲ್ಪ ಎಲ್ಲ ಮಾಡ್ಕೊಂಡು ರಥದ ಕಥೆ ಎಲ್ಲ ಓದ್ಕೊಂಡು ಆಮೇಲೆ ದೇವ್ರಿಗೆ ಮಾಮೂಲಿಯಾಗಿ ಪಂಚಾಮೃತಗಳಿಂದ ನೈವೇದ್ಯ ಮಾಡಿ ಮತ್ತೆ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಕುಂಕುಮಾರ್ಚನೆ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲಾನು ಮಾಡಿಟ್ಟು ಬೆಳಗ್ಗೆ ಒಂದ್ಸಲ ನಾನು ನೈವೇದ್ಯಕ್ಕೆ ಹಾಲು ಕಾಯಿಸಿಟ್ಟಿದ್ದೆ. ಹೂರ್ಣ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೆ, ಒಬ್ಬಟ್ಟು ಹೂರ್ಣ ಎಲ್ಲಾನು ರೆಡಿ ಮಾಡಿ. ಇನ್ನ ಸ್ಯಾರಿ ಈ ತರ ಆಗ್ಬಿಡ್ತಲ್ವಾ, ಇನ್ ಟೆನ್ಷನ್ಗೆ ಅದ್ ಏನು ಮಾಡ್ಕೊಳಕ್ಕಾಗಿಲ್ಲ, ಬರೀ ಒತ್ಕೊಂಡು ಸುಟ್ಕೋಬೇಕಾಗಿತ್ತು ಒಬ್ಬಟ್ಟು ಹೋಳಿಗೆನ. ಅದನ್ನು ಕೂಡ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ ಸರಿ ಬಿಡು ಮತ್ತೆ ನಾನು ನೈವೇದ್ಯ ಮಾಡಿದ್ರೆ ಆಯ್ತು ಅಂತೇಳಿ ಫಸ್ಟ್ ಇಲ್ಲಿ ನೈವೇದ್ಯಕ್ಕೆ ಬರೀ ಹಾಲ್ನ ಕಾಯಿಸ್ಬಿಟ್ಟು ದೇವ್ರಿಗೆ ಇಟ್ಟಿದ್ದೆ. ಹಾಲ್ನ ಕಾಯಿಸಿಟ್ಬಿಟ್ಟು ಮಾಮೂಲಿಯಾಗಿ ವ್ರತದ ಪುಸ್ತಕ ಎಲ್ಲ ಓದ್ಕೊಂಡು ದೇವ್ರಿಗೆ ಅಭಿಷೇಕ ಮತ್ತೆ ಪಂಚಾಮೃತಗಳೆಲ್ಲ ಅಭಿಷೇಕ ಮಾಡಿರೋಂಥದ್ದು, ಕುಂಕುಮ ಅರ್ಚನೆ ಮಾಡಿರೋಂಥದ್ದು, ಕಳಸ ಸ್ಥಾಪನೆ ಮಾಡಿರೋಂಥದ್ದು, ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋಂಥದ್ದು, ಇದನ್ನೆಲ್ಲಾನು ತಾಳ್ಮೆಯಿಂದ ಮಾಡ್ಕೊಂಡೆ. ಅದು ನನ್ಗೆ ಮನ್ಸಿಗೆ ತುಂಬಾ ಖುಷಿ ಕೊಡ್ತು. ಸ್ಯಾರಿ ಉಡ್ಸೋದ್ರಲ್ಲಿ ಮಿಸ್ ಆದ್ರೂನು ಗಡಿಬಿಡಿ ಆದ್ರೂನು ಇದು ಪೂಜೆ ಚೆನ್ನಾಗಾಯ್ತಲ್ಲ, ಅದೊಂದು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಏನೇ ತಪ್ಪಿದ್ರು ನೀನೇ ನೋಡ್ಕೊಳ್ಬೇಕು ತಾಯಿ, ನನ್ಗೆ ಏನ್ ತಿಳಿದಿದೆ ಅದನ್ನ ನಾನು ಮಾಡಿದೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಪೂಜೆನ ಮುಗಿಸಿರೋ ಅಂತದ್ದು. ಇನ್ನು ಇದಾದ್ಮೇಲೆ ಮಧ್ಯಾಹ್ನಕ್ಕೆ ನಾನು ನೈವೇದ್ಯಕ್ಕೆ ಮಾಮೂಲಿಯಾಗಿ ಒಬ್ಬಟ್ಟು ಹೂರ್ಣನ ಮಾಡಿದ್ದೆ. ಅಂದ್ರೆ ಅದು ಒಂದು 10 ಗಂಟೆ ಟೈಮಲ್ಲಿ ಇಟ್ಟು ಪೂಜೆ ಮಾಡಿದೆ. ಅದಾದ್ಮೇಲೆ ತಿರ್ಗಾ ಒಂದ್ಸಲ ದೇವ್ರಿಗೆ ಗೀ ರೈಸು ಮತ್ತೆ ಕುರ್ಮಾ, ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ, ಇದ್ರ ಜೊತೆಗೆ
ಸ್ವಲ್ಪ ಒಬ್ಬಟ್ಟು ಹೋಳಿಗೆ ಎಲ್ಲಾನು ಇಟ್ಟು ನೈವೇದ್ಯ ಇಟ್ಟಿದ್ದೆ. ಈ ಅಡಿಗೆ ಮಾಡಿರೋ ವಿಡಿಯೋನೆಲ್ಲ ನಾನು ಆಗ್ಲೇ ಹೇಳ್ದಂಗೆ ನಾನು ಶೂಟೇ ಮಾಡ್ಕೊಳ್ಳಿಲ್ಲ. ನನಗೆ ದೇವ್ರ ಪೂಜೆಯಲ್ಲಿ ಮುಖ್ಯವಾಗಿ ಚೆನ್ನಾಗ್ ಆಗ್ಬೇಕಿತ್ತು, ಹಾಗಾಗಿ ಅದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ಮುತ್ತೈದರೆಲ್ಲ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋದ್ರು. ಇನ್ನು ಅದಾದ್ಮೇಲೆ ಅವರು ಕೂಡ ಎಲ್ರು ಬಂದಿರೋರೆಲ್ಲ ಮೋಸ್ಟ್ ಊಟ ಎಲ್ಲ ಮಾಡ್ಕೊಂಡು ಹೋದ್ರು. ಎಲ್ರಿಗೂ ಅಡಿಗೆ ಮಾಡಿದ್ನಲ್ವಾ, ಹಾಗಾಗಿ ಎಲ್ರು ಊಟ ಎಲ್ಲ ಮಾಡ್ಕೊಂಡು ಹೋದ್ರು. ಇನ್ನು ಅದಾದ್ಮೇಲೆ ನಿನ್ನೆ ಹುಣ್ಣಿಮೆ ಇದ್ದಿದ್ರಿಂದ ನಾನು ಇದನ್ನ ದೇವ್ರನ್ನ ಕಳಶನ ತೆಗಿಲಿಲ್ಲ. ಮಾಮೂಲಿಯಾಗಿ ಸಾಮಾನ್ಯವಾಗಿ ಶುಕ್ರವಾರ ಇಟ್ಬಿಟ್ಟು ಶನಿವಾರ ತೆಗೆದು ಬಿಡ್ತೀನಿ, ಆತರ ಮಾಡ್ಲಿಲ್ಲ. ಇನ್ನಾದ್ರೂ ನೆಕ್ಸ್ಟ್ ಡೇ ಬ್ಲಾಗ್ ಇದು. ವಿಸರ್ಜನೆ ಮಾಡೋ ಟೈಮಲ್ಲಿ ಮತ್ತೊಂದ್ಸಲ ನೈವೇದ್ಯ ಮಾಡಿಟ್ಟು ಮಂಗಳಾರತಿ ಮಾಡಿ ದೇವ್ರನ್ನ ವಿಸರ್ಜನೆ ಮಾಡಿರೋ ಅಂತದ್ದು. ಇನ್ನ ದೇವ್ರನ್ನ ವಿಸರ್ಜನೆ ಎಲ್ಲ ಮಾಡಿ ಆದ್ಮೇಲೆ ದೇವ್ರ ಒಡವೆ ಸ್ಯಾರಿ ಎಲ್ಲ ನಾವು ಹಾಕೋಬೇಕು ಅಂತ ಹೇಳ್ತೀವಲ್ಲ, ಅದೇ ತರನೇ ನಾನು ಹಾಕೊಂಡು ನಿಮ್ಗೆ ತೋರಿಸ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ನಮ್ಮನೆ ಪುಟ್ಟ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಹೇಳಿ, ನಮ್ಮನೆ ತಾಯಿ ಹೇಗ್ ಕಾಣಿಸ್ತಿದ್ದಾರೆ ಅಂತ ಹೇಳಿ. ನನ್ಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಾನು ಈ ದೇವ್ರ ವ್ರತನ ಮಾಡಿದೀನಿ. ದೇವ್ರಿಗೆ ಇಷ್ಟ ಆದ್ರೆ ಸಾಕು. ಅದೇ ತರ ಏನಾದ್ರೂ ಒಂದು ಚಿಕ್ಕ ಪುಟ್ಟ ತಪ್ಪಾಗಿದ್ರು ಕೂಡ ತಾಯಿ ಕ್ಷಮಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ ಮನೇಲಿ ನೀವ್ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು, ಮತ್ತೆ ಇದ್ರ ಪ್ರಿಪರೇಷನ್ ಬ್ಲಾಗು, ಶಾಪಿಂಗ್ ಬ್ಲಾಗು, ಕ್ಲೀನಿಂಗ್ ಹಬ್ಬಕ್ಕೆ ಕ್ಲೀನ್ ಮಾಡಿರೋಂತ ಬ್ಲಾಗ್ ಎಲ್ಲಾನು ಕೂಡ ನಾನು ಈ ಬ್ಲಾಗ್ ಬಂದ ಮೇಲೆನೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.